ಮಹಾನಾಯಕ ನಮ್ಮ ನಿಮ್ಮೆಲ್ಲರ ಬಂಧು ಬಡವರ ಬಂಧು ದೀನರ ಬಂಧು ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಅಂಬೇಡ್ಕರ್ 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 ಏನು ಇವತ್ತಿನ ದಿನ ಬಾಬಾ ಸಾಹೇಬ್ರ ಅಂಬೇಡ್ಕರ್ 134ನೇ ಜನ್ಮದಿನದ ಅಂಗವಾಗಿ ಈ ಹಾಲಿ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ದೇಶದಲ್ಲಿ ಅತಿ ಎತ್ತರವಾದ ಬೃಹತ್ಕಾರವಾದ ಒಂದು ಬಾಬಾ ಸಾಹೇಬರ ಪುತ್ರಿಯನ್ನು ನಿರ್ಮಾಣ ಮಾಡಿಕೊಡ್ತೀನಿ ಅಂತ ಹೇಳಿ ನನ್ನ ಘಂಟಾಘೋಷವಾಗಿ ಒಂದು ಆದೇಶ ಮಾಡಿದ್ದಾರೆ. ಅದೇ ರೀತಿ ಸಾಹೇಬರು ಅದನ್ನ ಕನ್ಫರ್ಮ್ ಮಾಡಿಕೊಂಡು ಅದು ನೀತಿ ನಿಯಮವಾಗಿ ಅದನ್ನು ಪಾಲನೆ ಮಾಡಿ ಅಂಬೇಡ್ಕರ್ ಪುತ್ರಿಯನ್ನು ನಿರ್ಮಾಣ ಅತಿ ಜಲ್ದಿ ಈ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರು ನಮ್ಮ ಸಿದ್ದರಾಮಯ್ಯನವರಿಗೆ ಜಯವಾಗಲಿ. ಭಾರತ ರತ್ನ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್, ದೀನರ ಬಂಧು ಅಂಬೇಡ್ಕರ್, ದೀನರ ಬಂಧು. ಸರ್ಕಾರ ಇವತ್ತು ತಮ್ಮ ಮನವಿ ಅತಿ ಬೃಹತ್ತಾದ ಅಂಬೇಡ್ಕರ್ನ ಪ್ರತಿಮೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಏನು ಹೇಳಕ್ಕೆ ಬಯಸ್ತಾರೆ ನೀವು? ಏನು ಈಗಾಗಲೇ 6 ತಿಂಗಳ ಹಿಂದೆ ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘ ವತಿಯಿಂದ ಭಾರತ ರತ್ನ, ಸಂವಿಧಾನ ಶಿಲ್ಪಿ, ಮಹಾಮಾನವತಾವಾದಿ, ಮಹಾಜ್ಞಾನಿ, ಮೇಧಾವಿ ಅಂಬೇಡ್ಕರ್ ಪುತ್ಲಿ ಈಗಾಗಲೇ ಪಕ್ಕದ ರಾಜ್ಯದ ತೆಲಂಗಾಣದಲ್ಲಿ 206 ಅಡಿಗಳು ಪುತ್ಲಿ ನಿರ್ಮಾಣವಾಗಿದೆ. ಅದೇ ರೀತಿ ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶದ ರಾಜ್ಯದಲ್ಲಿ 225 ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿ ನಾವು ಕರ್ನಾಟಕ ಹೃದಯ ಭಾಗದ 4 ಭಾಗ ಸಂಸತ್ ತೋಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಈ 350 ಅಡಿ ಎತ್ತರವಾದ ಬೃಹತ್ ಮಟ್ಟದಲ್ಲಿ ನಿರ್ಮಾಣವಾಗಬೇಕೆಂದು ನಾವು ಒಂದು ಈಗಾಗಲೇ ಬೆಂಗಳೂರು ಪ್ರೆಸ್ ಮೀಟಲ್ಲಿ ಮಾಡಿದ್ವಿ. ಸರ್ಕಾರಕ್ಕೆ ಮತ್ತು ಮನವಿ ಸಹ ಕೊಟ್ಟಿದ್ವಿ. ನಮ್ಮ ಸಂಘಟನೆಯ ಮನವಿಯನ್ನು ಸ್ಪಂದಿಸಿ ಕರ್ನಾಟಕ ಸರ್ಕಾರ ಈಗಾಗಲೇ ಇರ್ತಕ್ಕಂಥ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ನಿನ್ನೆ ಡಾಕ್ಟರ್ BR ಅಂಬೇಡ್ಕರ್ 134ನೇ ಜನ್ಮದಿನಾಚರಣೆ ಅಂಗವಾಗಿ ನಾವು ಈಗಾಗಲೇ ಜಗತ್ತಿನಲ್ಲಿ ಅತಿ ಎತ್ತರವಾದ ಒಂದು ಬೃಹತ್ಕಾರವಾದ ಒಂದು ಬಾಬಾ ಸಾಹೇಬ್ ಪುತ್ಲಿಯನ್ನು ನಿರ್ಮಾಣ ಮಾಡ್ತೀನಿ ಎಂಬುದನ್ನೇ ಘಂಟಾಘೋಷವಾಗಿ ಒಂದು ತೀರ್ಮಾನ ಮಾಡಿ ಒಂದು ಆದೇಶ ಮಾಡಿದ್ದಾರೆ. ಸಂಬಂಧಪಟ್ಟ ತಾವು ಸರ್ಕಾರದ ಏನು ಈಗಾಗಲೇ ಇರ್ತಕ್ಕಂಥ ಹಾಲಿ ಮುಖ್ಯಮಂತ್ರಿಗಳೇ ನಮ್ಮ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘ ವತಿಯಿಂದ ಅವ್ರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀರಿ. ಜೈ ಭೀಮ್. ಹೋರಾಟದ ಶಕ್ತಿ ಇವತ್ತು ಸ್ಫೂರ್ತಿ ಸಿಗ್ತಾ ಇದೆ ಸರ್. ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ನಮ್ಮ ಹಕ್ಕುಗಳನ್ನ, ನಮ್ಮ ಸಿದ್ಧಾಂತಗಳನ್ನ ನಾವು ಕೇಳುವ ಹಕ್ಕಿದೆ. ನಮ್ಮ ಮಕ್ಕಳು ಇವತ್ತು ಪ್ರತಿಭಟನೆ ಮತ್ತು ನಮ್ಮ ಹಕ್ಕಿಗೆ ನಮ್ಗೆ ಪ್ರತಿಭಟನೆ ಸಿಕ್ಕಿದೆ. ಅಂಬೇಡ್ಕರ್ ಅವರ ಕನಸು ಇವತ್ತು ನಮ್ಮ ಸಾಗಿದೆ ಅಂತ ಹೇಳುವ ನಾವು ಬಯಸ್ತಾ ಇದ್ದೀನಿ. ಓಕೆ, ಜೈ ಭೀಮ್. ಪುತ್ಲಿ ನಿರ್ಮಾಣ ಜಗತ್ತಿನಲ್ಲಿ ಅತಿ ಎತ್ತರವಾದ ಒಂದು ಬೃಹತ್ ಮಟ್ಟದಲ್ಲಿ ನಾವು ನಿರ್ಮಾಣ ಮಾಡ್ತೀವಿ. ಏನು ಘಂಟಾಘೋಷ ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದು. ಈಗಾಗಲೇ ನಾವು ಸರ್ಕಾರ ಮತ್ತು ಇರ್ತಕ್ಕಂಥ ಎಲ್ಲ ಮಿನಿಸ್ಟರ್ಗಳಿಗೂ ಎಲ್ಲ MLAಗಳಿಗೂ ನಾವು ಅಭಿನಂದನೆ ಸಲ್ಲಿಸಿರಿ. ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಸಂಘಟನೆ ಸಹಪಾಠಿಗಳಿಗೂ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕೆ ಮಾಧ್ಯಮದ TV ಮಾಧ್ಯಮದಕ್ಕೂ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳಿಗೂ ಅಂಬೇಡ್ಕರ್ ಅಭಿಮಾನಿಗಳಿಗೂ ನಾವು ಎಲ್ಲ ಕೃತಜ್ಞತೆ ಬಯಸಾಗ ಹೇಳ್ತಾ ಇದ್ದೀವಿ. ಜೈ ಭೀಮ್. ಜೈ ಭೀಮ್. ಮೀಡಿಯಾ ಮಾಧ್ಯಮರನ್ನ ಏನಕ್ಕೆ ನಾವಿಲ್ಲಿ ಕರೆದಿದ್ದೀವಿ ಅಂದರೆ, ನಾವು ತೆಲಂಗಾಣಕ್ಕೆ ಹೋಗಿದ್ವಿ ಸರ್. ತೆಲಂಗಾಣದಲ್ಲಿ 125 ಅಡಿ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಅನಾವರಣ ಮಾಡಿದ್ದಾರೆ. ಹಾಗೆ ವಿಜಯವಾಡದಲ್ಲಿ 125 ಅಡಿ ಸ್ಟ್ಯಾಚ್ಯೂ ಅನಾವರಣ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ನಮಗೆ ಅತಿ ಎಚ್ಚರವಾದ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಬೇಕು ಅಂತೇಳಿ ನಾವೀಗಾಗಲೇ ಒಂದು 6 ತಿಂಗಳ ಹಿಂದೆಗಡೆ ನಾವು ಪ್ರೆಸ್ ಮೀಟ್ನ ಕರೆದು ಮಾಧ್ಯಮ ಮಿತ್ರರಲ್ಲೆಲ್ಲ ಹೇಳಿ ಮತ್ತು ನಾವು ಸಿದ್ದರಾಮಯ್ಯ ಅವ್ರಿಗೂ ಒಂದು ಮನವಿ ಮಾಡಿದ್ವಿ. ಎಲ್ಲ ಕಡೆ ಇರೋದ್ರಿಂದ ಹೊರ ರಾಜ್ಯದಲ್ಲಿ ಸ್ಟಡಿ ಅಂಬೇಡ್ಕರ್ ಅವರು ಪ್ರತಿಮೆ ಅನಾವರಣ ಆಗಿದ್ದು, ನಮ್ಮ ಕರ್ನಾಟಕ ರಾಜ್ಯದಲ್ಲೂ ನೀವು ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡಿದ್ವಿ. DC ಅವ್ರಿಗೂ ಮನವಿ ಮಾಡಿದ್ವಿ. ಆಮೇಲೆ ನಮ್ಮ ರಾಜ್ಯಪಾಲರಿಗೂ ಮನವಿ ಮಾಡಿದ್ವಿ. ಹಾಗಾಗಿ ನಮಗೆ ನಿನ್ನೆ 134ನೇ ಜನ್ಮ ಹುಟ್ಟಿದಬ್ಬದ ಅಂಗವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹುಟ್ಟಿದಬ್ಬ ನಿನ್ನೆ ಆಗಿರೋದ್ರಿಂದ ನಿನ್ನೆ ಘಂಟಾಘೋಷವಾಗಿ ನಮ್ಮ ದಲಿತ ಸಿದ್ದರಾಮಯ್ಯನವರು, ನಮ್ಮ ಮಿನಿಸ್ಟರ್ ಆಗಿರೋರು, ಘಂಟಾಘೋಷವಾಗಿ ಅತಿ ಹೆಚ್ಚಿನ ಒಂದು ರೀತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿನ ಅನಾವರಣ ಮಾಡ್ತೀವಿ ಅಂತ ಹೇಳ್ತಾ ಅವರು ಈಗಾಗಲೇ ಹೊರಡಿಸಿದ್ದಾರೆ. ಹಾಗಾಗಿ ಅತಿ ಹೆಚ್ಚಿನ ದಿನದಲ್ಲಿ ಅದನ್ನು ಜಾರಿ ತರಬೇಕು, ಸಾಹೇಬರನ್ನ ಉದ್ಘಾಟನೆ ಅತಿ ಹೆಚ್ಚಾಗಿ ಮಾಡಬೇಕು ಅಂತ ಈ ಮುಖಾಂತರ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ರಾಜ್ಯ ರೇಣುಕವರು ಮನವಿ ಮಾಡ್ಕೋತಾ ಇದ್ದೀವಿ. ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ, ನಾವು ಈಗಾಗಲೇ 30ನೇ ತಾರೀಕು 8ನೇ ತಿಂಗಳು ಅಂದರೆ ಇಲ್ಲಿಗೆ 8 ತಿಂಗಳ ಹಿಂದೆಯೇ ನಾವು ಸರ್ಕಾರಕ್ಕೆ ಹಾಗೂ ನಮ್ಮ DC ಸಾಹೇಬರು ಜಿ ಕುಮಾರ್ ಸರ್ಗೆ ಅವ್ರಿಗೆಲ್ಲ ಮನವಿ ಕೊಟ್ಟಿದ್ವಿ. ನಮಗೆ ಒಂದು ಸಲ
ನಮ್ಮ ಸಿಸ್ಟರ್ ಹೇಳ್ದಂಗೆ ತೆಲಂಗಾಣ ಇದೆಲ್ಲ ಹೋಗಿದ್ವಿ. ಅಲ್ಲಿ ನೋಡಿದ್ರೆ 125 ಅಡಿ ಒಂದತ್ರ 120 ಅಡಿ ಒಂದತ್ರ ಎಲ್ಲ ನಮ್ಮ ಬಾಬಾ ಸಾಹೇಬ್ರ ಪುತ್ಥಳಿ ನೋಡಿದ್ವಿ. ಹಾಗಾಗಿ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶದ ಜನತೆಯೇ ಇದೆ. ಎಲ್ಲ ಭಾಷೆ ಎಲ್ಲ ಜಾತಿ ಜನಾಂಗ ಇರಬೇಕಾದ್ರೆ ಅಲ್ಲಿರಬೇಕಾದ್ರೆ ಇಲ್ಲಿ ಎಲ್ಲ ಬಂದು ಹೋಗ್ತಾರೆ, ಎಲ್ಲ ಇರ್ತಾರೆ. ನಮ್ಮ ಬೆಂಗಳೂರಲ್ಲೂ ನಮ್ಮ ಕರ್ನಾಟಕದಲ್ಲೂ ನಮ್ಗೆ ಆ ಥರ ಒಂದು ಪುತ್ಥಳಿ ಬೇಕು ಅಂತೇಳಿ ಈಗಾಗಲೇ ನಾವು 250 ಅಡಿ ಎತ್ತರದ ನಮಗೆ ಬಾಬಾ ಸಾಹೇಬ್ ಪುತ್ಥಳಿ ಬೇಕು ಅಂತ ನಮ್ಮ ಸರ್ಕಾರಕ್ಕೆ, ನಮ್ಮ DC ಸಾಹೇಬ್ರಿಗೆಲ್ಲ ಮನವಿ ಮಾಡಿದ್ವಿ. ಆ ಒಂದು ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಇವತ್ತೊಂದು ದಿವಸ ನಮಗೆ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನದಂದು ಘೋಷಣೆ ಮಾಡಿರೋದ್ರಿಂದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದಿಂದ ಮನಸ್ಫೂರ್ತಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದಕ್ಕೆ ನಮಗೆ ತುಂಬ ಖುಷಿಯಾದ ವಿಷಯ ಏನಂತ ಹೇಳಿದ್ರೆ, ನಮಗೆ ಒಂದು ಪುತ್ಥಳಿ ನಿರ್ಮಾಣ ಮಾಡಿಕೊಡ್ತಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಸಿದ್ದರಾಮಯ್ಯ. ಕರ್ನಾಟಕ, ನಮ್ಮ ಕರ್ನಾಟಕ ರಾಜ್ಯ, ನಮ್ಗೆ ನಮ್ಗೇನೀಗ ಕೇಳ್ಕೊಂಡಿದ್ದು ಹೃದಯ ಭಾಗದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ 250 ಅಡಿ ಬೇಕು ಅಂತ ನಾವು ಕೇಳ್ಕೊಂಡಿರೋದು. 250 ಅಡಿ ಮಾಡ್ತೀರಾ, ಇನ್ನು ಅದಕ್ಕಿಂತ ಹೆಚ್ಚು ಮಾಡ್ತೀರಾ, ಅದು ನಮ್ಮ ಸಿದ್ದರಾಮಯ್ಯನವರಿಗೆ, ನಮ್ಮ CM ಅವ್ರಿಗೆ ಬಿಟ್ಟಿದ್ದದು. ಯಾಕಂದರೆ ಜನ್ಮದಿನೋತ್ಸವದಲ್ಲಿ ಅವರು ಅಷ್ಟು ಪ್ರೀತಿಯಾಗಿ ಅವರು ದಲಿತ ಸಿದ್ದರಾಮಯ್ಯ ಅನ್ನೋದಕ್ಕೆ ಈಗ ಅವ್ರಿಗೆ ನಿಜ ಹೇಳ್ಬೇಕಂದ್ರೆ ಅವ್ರಿಗೆ ನಮ್ಮ ಕರ್ನಾಟಕದ ಎಲ್ಲ ರಾಜ್ಯ ಜನಗಳು ಅವ್ರಿಗೆ ಅಭಿನಂದಿಸ್ತೀವಿ. ಯಾಕಂದರೆ ಯಾರೂ ಮಾಡದೇ ಇರೋಂಥ ಕೆಲಸ ನಮ್ಮ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅವರಿಗೆ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದಿಂದ ಎಲ್ಲ ರೀತಿಯ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಜೈ ಭೀಮ್. ಆದಷ್ಟು ಬೇಗ ಇದನ್ನು ಜಾರಿಗೆ ತೊಗೊಂಬಂದಿರೋದ್ರಿಂದ ಸಾಹೇಬನ ಆದಷ್ಟು ಬೇಗ ಅನಾವರಣ ಮಾಡಬೇಕು. ಯಾವ ಜಾಗದಲ್ಲಿ ಮಾಡ್ತೀವಿ ಅಂತ ಗೊತ್ತಿಲ್ಲ, ನಮಗೆ ಬೆಂಗಳೂರು ಭಾಗದಲ್ಲೇ ಬೇಕು. ವಿಧಾನಸೌಧ ಮುಂದೆ ಮಾಡಿದ್ರೂ ಪರವಾಗಿಲ್ಲ, ಯಾಕಂದರೆ ಅದು ಚಿಕ್ಕದಾಗಿರೋದ್ರಿಂದ ಅದನ್ನು ತೆರವು ಮಾಡಿ ದೊಡ್ಡದಾಗಿ ಮಾಡಿ ಅಲ್ಲೇ ಮಾಡಿದ್ರೂ ಚೆನ್ನಾಗಿರುತ್ತೆ ಅಂತ. ಇಲ್ಲಾಂದರೆ ಕಬ್ಬನ್ ಭಾಗದಲ್ಲಿ ಜಾಗ ಇದೆ, ಎಲ್ಲಿ ಬೇಕಾದರೂ ಮಾಡ್ಬೋದು. ಹಾಗೂ ಹೃದಯ ಭಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಾಡಬೇಕು ಅಂತ ಹೇಳ್ತಾ ಈ ಮುಖಾಂತರ ಸಿದ್ದರಾಮಯ್ಯ ನಮ್ಮ ಮಿನಿಸ್ಟ್ರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಜೈ ಭೀಮ್.